ನಮಸ್ಕಾರ ಕರ್ನಾಟಕ ಅನ್ಫೋಲ್ಡ್ ಎಐಗೆ ಸ್ವಾಗತ. ಭಾರತದಾದ್ಯಂತ ನಾವು ಹೋಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತೇವೆ. ಕಿರುಚಾಟ, ಬಣ್ಣಗಳ ಓಕುಳಿ, ಕಾಮನ ದಹನ ಇವೆಲ್ಲ ನಮ್ಗೆ ಗೊತ್ತು. ಆದರೆ ಈ ಹಬ್ಬದ ಮೂಲ ಎಲ್ಲಿದೆ? ಇದರ ಅಸಲಿ ಇತಿಹಾಸ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಹೋಳಿಯ ಹಿಂದಿರೋ ಆ ಅನ್ಫೋಲ್ಡ್ ಆಗದ ರಹಸ್ಯಗಳನ್ನ ಬಿಚ್ಚಿಡ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಪುರಾಣ ಕಾಲದಲ್ಲಿ ಇದನ್ನ ಮದನ ಮಹೋತ್ಸವ ಅಥವಾ ವಸಂತೋತ್ಸವ ಅಂತ ಕರೀತಾ ಇದ್ರು. ಕಾಮದೇವನು ಶಿವನ ತಪಸ್ಸನ್ನ ಭಂಗ ಮಾಡಿದಾಗ ಶಿವನು ಕೋಪದಿಂದ ತನ್ನ ಮೂರನೇ ಕಣ್ಣನ್ನ ಬಿಟ್ಟು ಕಾಮದೇವನನ್ನ ಸುಟ್ಟು ಭಸ್ಮ ಮಾಡ್ತಾನೆ. ಅದೇ ಈ ಕಾಮದಹನ. ಆದ್ರೆ ಇದರ ಹಿಂದೆ ಒಂದು ಮೈಂಡ್ ಬ್ಲೋಯಿಂಗ್ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಚಳಿಗಾಲ ಮುಗಿಯುವ ಸಮಯದಲ್ಲಿ ವಾತಾವರಣದಲ್ಲಿ ರೋಗಕಾರಕ ಕ್ರಿಮಿಗಳು ಹೆಚ್ಚಾಗಿರುತ್ತೆ. ಹೋಳಿ ಹಬ್ಬದ ಬೆಂಕಿಯ ತಾಪಮಾನ ಸುಮಾರು 145 ಡಿಗ್ರಿ ಫ್ಯಾರೆನ್ಹೀಟ್ ತಲುಪುತ್ತೆ. ಇದು ಗಾಳಿಯಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ. ಈ ಬೆಂಕಿಯ ನಂತರ ಹಚ್ಚಿಕೊಳ್ಳುವ ಬೂದಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಹಿತಕಾರಿ ಅಂತ ನಂಬಲಾಗಿತ್ತು. ಇನ್ನು ಬಣ್ಣಗಳ ವಿಷಯಕ್ಕೆ ಬಂದ್ರೆ ಆ ಕಾಲದಲ್ಲಿ ಬಣ್ಣಗಳನ್ನ ಅರಿಶಿಣ, ಕುಂಕುಮ ಮತ್ತು ಕಾಡಿನ ಹೂವುಗಳಿಂದ ತಯಾರಿಸ್ತಾ ಇದ್ರು. ಇದು ನೈಸರ್ಗಿಕವಾಗಿ ನಮ್ಮ ದೇಹಕ್ಕೆ ರೋಗನಿರೋಧಕ ಶಕ್ತಿಯನ್ನ ನೀಡ್ತಿತ್ತು. ಆದರೆ ಕಾಲಕ್ರಮೇಣ ನೈಸರ್ಗಿಕ ಬಣ್ಣಗಳ ಜಾಗಕ್ಕೆ ಕೆಮಿಕಲ್ ಬಣ್ಣಗಳು ಬಂದು ಈ ಹಬ್ಬದ ಅಸಲಿ ಅರ್ಥವೇ ಮರೆಯಾಗ್ತಿದೆ. ಇಷ್ಟೇ ಅಲ್ಲದೆ ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪನ ಕಥೆಯೂ ಇದಕ್ಕೆ ಸೇರಿಕೊಂಡಿದೆ. ಒಟ್ಟಿನಲ್ಲಿ ಹೋಳಿ ಅಂದ್ರೆ ಕೇವಲ ಬಣ್ಣಗಳಾಟವಲ್ಲ, ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ಗೆಲುವು ಮತ್ತು ವಿಜ್ಞಾನದ ಸಂಯೋಜನೆ. ಈ ಇತಿಹಾಸ ನಿಮಗೆ ಮೊದಲೇ ಗೊತ್ತಿತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.